ಹಲೋ. ಏನ್ಲ ಬಾಬಾ, ಎಲ್ಲಿದ್ಯಾ? ಹಾ ಭಾವನಾ? ಓ ಹಲೋ ಸೋಮ, ನೀನಲ್ಲ? ಹ್ಞೂನ್ಲ ಬಾಬಾ, ನಿನ್ಗೆ ಒಂದ್ ಲಿಂಕ್ ಕಳ್ಸಿದೀನಿ. ಅದು ಮತ್ತು 15 ಲಕ್ಷ ದುಡ್ಡು ಬರ್ತದೆ. 15 ಲಕ್ಷ ಬರ್ತದ? ಲವ್, ನಿನ್ ವಾಯ್ಸ್ಗೆ ಏನಾಯ್ತಾ? ಯಾಕೆ ಹಿಂಗ್ ಮಾತಾಡ್ತಿದ್ದೆ? ನನ್ಗೂ 15 ಲಕ್ಷ ಬಂತು. ಅದೇ ಕುಸಿಲಿ ಎಣ್ಣೆ ಹಾಕದೆ, ಅದಕ್ಕೆ ವಾಯ್ಸ್ ಕೆಟ್ಟದೆ ಬಾಬಾ. ಲಿಂಕ್ ಒತ್ತಿದ್ರೆ 15 ಲಕ್ಷ ಬರ್ತದೆ ಅಂದರೆ ಒತ್ಬಿಡ್ಲಾ? ಇರು, ಯಾವುದಕ್ಕೂ ಸೋಮನ ಹಳೆ ನಂಬರ್ಗೆ ಫೋನ್ ಮಾಡೋಮ್ಮ. ಲವ್ ಬಾವ, ಲಿಂಕ್ ಒತ್ತಿದ್ರೆ ಅದು ಹೆಂಗಿಲ್ಲ 15 ಲಕ್ಷ ಬರ್ತದೆ? ಒಂದ್ಸರಿ ಹೇಳು. ಯಾವ ಲಿಂಕ್ಲ? ಲವ್, ಇವಾಗ ತಾನೇ ಫೋನ್ ಮಾಡಿ ಲಿಂಕ್ ಒತ್ತು 15 ಲಕ್ಷ ಬರ್ತದೆ, ನನಗೂ ಬಂದೈತೆ ಪಾರ್ಟಿ ಮಾಡ್ತಾಯಿನಿ ಅಂದಲ್ಲ. ಮೊದ್ಲೇ ನಾವೊಂದು ಮಾಡಿದ್ರೆ ದ್ಯಾವ್ರೊಂದು ಮಾಡ್ತಾವನೆ ಅಂತದ್ರಾಗೆ ಯಾವುದೋ ಲಿಂಕು ಗಿಂಕು ಅನ್ಕೊಂಡು ಒತ್ಗಿಟ್ಬಿಟ್ಟಿಯ. ಇರೋ ದುಡ್ಡು ದ್ಯಾವ್ರ ಪಾದ ಸೇರ್ತದೆ. ಊರಿಗೆಲ್ಲ ಬುದ್ವಾದ ಹೇಳೋರ್ ಮಗನೇ ಯಾಮಾರ್ದ ಅಂತ ಜನ ಆಡ್ಕತಾರೆ ಆಟೆಯ. ಹೌದಾ ಲವ್? ನಿನ್ನ ಹೆಸರು ಹೇಳ್ಕೊಂಡು ನನಗೆ ಯಾಮರ್ಸೋರು ಯಾರಲ್ಲ ಅದು? ದಿನ ಟಿವಿನಾಗೆ ಫೋನಾಗೆ ಬಡ್ಕೊಳಲ್ವಾ, ಹುಷಾರಾಗಿರಿ ಅಂತ, ಅದೇ ಇದು. ಓ ಸರಿ ಬಿಡು, ಇನ್ಯಾಕೆ ಹುಷಾರಾಗಿರ್ತೀನಿ. ಸರಿ, ಫೋನ್ ಮಡ್ಗು, ಹೊಸ ಕೆಲಸ ಐತೆ, ಆಮೇಲೆ ಫೋನ್ ಮಾಡ್ತೀನಿ. ಕಾಚಡ ನನ್ನ ಮಕ್ಕಳು. ಫೂಲ್ ಆಗಬೇಡಿ, ಅದು ಏಪ್ರಿಲ್ ಫುಲ್ ಡೇನೇ ಆಗಲಿ ಅಥವಾ ಬೇರೆ ದಿನನೇ ಆಗಲಿ, ನೀವೆಲ್ಲಾದರೂ ಯಾವಾಗಾದರೂ ಆನ್ಲೈನ್ ಸ್ಕ್ಯಾಮ್ ನೋಡಿದ ತಕ್ಷಣ ಸೈಬರ್ ಕ್ರೈಮ್ ನಂಬರ್ 1930 1930ಗೆ ತಕ್ಷಣ ಕರೆ ಮಾಡಿ. ನೋಡು, ಅಲ್ಲಿ ನೀರಿದೆ, ಅದನ್ನು ಕುಡಿದು ಹೊಟ್ಟೆ ತುಂಬಿಸ್ಕೋತೀನಿ. ಅಮ್ಮ, ಹೊಟ್ಟೆ ತುಂಬ್ತಮ್ಮ. ಅಯ್ಯೋ ನನ್ನ ಕತ್ತ. ಅಪ್ಪ, ಅಮ್ಮ, ನನ್ನ ಮಗ ಹೊಟ್ಟೆ ಹಸುವಿನಿಂದ ಒದ್ದಾಡ್ತಾ ಇದ್ದಾನೆ. ಒಂದ್ ಹಿಡಿ ಅನ್ನ, ಒಂದೇ ಒಂದ್ ರೊಟ್ಟಿ ಕೊಡಿಮ್ಮ. ಬೆಳಗ್ಗೆ ಕಯ್ಯ ಪಯ್ಯ ಅನ್ಕೊಂಡು, ಏಯ್ ಕೋಳಿಗಳ ನೀವು? ಅಣ್ಣ ಇಲ್ಲ ಅಣ್ಣ, ಏನೂ ಕೂಗಿಲ್ಲ. ಸುಮ್ಮನೆ ಇರಮ್ಮ, ಇಲ್ಲ ಬೈತಾರೆ. ಊಟಕ್ಕೆ ವಿಷ ಹಾಕಿ ಸಾಯಿಸೋಣ ಅನ್ಸುತ್ತೆ, ಆದ್ರೆ ನಿಂದ ಮೇಲೆ ಬರುತ್ತಲ್ಲ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಏಯ್, ಅವ್ರ ಗುಟ್ಟಕ್ಕಂದ್ರೆ ನಮಗೊಂದು ಗುಟ್ಟಕ್ಕೆ ನೀರು ಸಿಕ್ಕಿಲ್ಲ. ಅವ್ರ ಹೆಂಗಾರ ಸಾಯ್ಲಿ, ಆಸ್ತಿ ಎಲ್ಲ ಟ್ರಸ್ಟ್ ಕೊಂಡೋಯ್ತದೆ. ಅದಕ್ಕೆ ನಾವು ಕೊಡೋ ಕೊಟ್ಟ ಸಾಕಪ್ಪ ಅಂತ ಹೇಳಿ ಅವ್ರಾಗವರೇ ಬಂದು ಸೈನ್ ಮಾಡ್ಕೊಡ್ಬೇಕು. ಹಾಗಂತ ಸುಮ್ಮನಿರಕ್ಕಾಗುತ್ತೆ ಅಯ್ಯ? ಮೊನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನು ಊರು ಬಿಟ್ಟೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೇನೆ ಕಂಪ್ಲೇಂಟ್ ಕೊಡ್ತಾರೆ. ಊರವ್ರನ್ನೆಲ್ಲ ಕರೆಸಿ ಪಂಚಾಯಿತಿ ಕರೀತಾರೆ. ನಾನು ಹುಟ್ಟುವಾಗ ನಮ್ಮಪ್ಪ ಬಂಗಾರ ಸ್ಪೂನ್ನ ನನ್ನ ಬಾಯಾಗಿಟ್ಟಿದ್ದ, ಆದ್ರೆ ಅವನು ಸಾಯುವಾಗ ಬಗಣಿಗೆ ಊಟ ಕೊಟ್ಟ. ಆಸ್ತಿ ಪತ್ರದ ಮ್ಯಾಗ ಸೈನು ನೀಲಿ ಇಂಕಿಂದೇ ಇರಬೇಕು ಅಂತ ನಾನು ಅನ್ಕೊಂಡೆ. ಇಲ್ಲ, ಕೆಂಪೇ ಆಗಬೇಕು ಅಂದ್ರೆ ರಕ್ತದಿಂದಾನೇ ಬರೆಸ್ತೀನಿ. ಮೊದಲು ಅದನ್ನ ಮಾಡು. ನಾನು ಈ ಮನೆಗೆ ಬಂದಾಗಿಂದ ಕಿಸ್ಬಾಯ್ ದಾಸನ್ ಥರ ಹಾಡಿದ್ನೇ ಹಾಡ್ತಾ ಇದೆಯಾ ಪುಂಗಿನ. ಲೇ ಇಂದ್ರಿ, ಯಾವ ಹಾವಿಗೆ ಯಾವ ಪುಂಗಿ ಊದಬೇಕು ಅಂತ ಗೊತ್ತಿದ್ರೆ ಬರೀ ಹಾವಿಡಿಬೋದು, ಆದರೆ ಯಾವ ಹುತ್ತದಾಗ ಯಾವ ಹಾವದೆ ಅಂತ ತಿಳ್ಕೊಂಡ್ರೆ ಇಡೀ ಹುತ್ತ ಅಲ್ಲ, ಸುತ್ತಮುತ್ತ ಎಲ್ಲ ನಮ್ದೇಯ. ಹೊಸಿ ನನ್ನ ಮಾತು ಕೇಳು. ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ, ಒಂದು ತುತ್ತನ್ನಾದ್ರೂ ಕೊಡಿಪ್ಪ. ಈ ಒಮ್ಮೊಂದು ಹೊಸಿ ಜಾಸ್ತಿನೇ ಆಯ್ತು. ಲೇ ಸೋಮ, ಅದೇನು ಕೇಳ? ಇಲ್ಲೆಲ್ಲಿದ್ದಾನ ಅವನು? ಆ ಮಾರಿ ಗುಡಿ ಶಿವನ ಹತ್ರ ಕುತ್ತಿಗೆ ಮುಟ್ಸ್ಕೊಂಡು ಬಂದಿದ್ನಲ್ಲ, ಅದ್ರ ಕೊನೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ದಾನ ಅವನು. ನೋಡ್ಕೊಂಬರ್ತೀನಿ, ಆದರೆ ಈ ನನ್ನ ಮಕ್ಕಳಿಗೆ ಒಂದು ತೊಟ್ಟು ನೀರು ಕೊಡಬೇಡ. ಲೇ ಸೋಮ, ಗತ್ತಲ್ಲಿ ಎಲ್ರನ್ನೂ ಅಲ್ಲಾಡ್ಸೋ ವಯಸ್ಸಲ್ಲಿ ಕತ್ತಲ್ಲಾಡ್ದಂಗೆ ಮಾಡ್ಕೊಂಡಿದೀಯಲ್ಲ. ಅಣ್ಣವ್, ನನಗೆ ಬೇಕು ಅಂತ ಸಿವು ಕುತ್ತಿಗೆ ಕೊಟ್ನಾ? ಕೊಟ್ಟಿದ್ರೆ ಹೋಗಿ ನಿನಗೂ ತಾಳಿ ಕಟ್ಬಿಟ್ಟಿರೋನು. ಸುಮ್ಕಿರಣ, ಇನ್ನು ಉರ್ಸ್ಬೇಡ. ಸರ್ ರಿಲ್ಯಾಕ್ಸ್. ಲೇ ಡಾಕ್ಟ್ರೇ. ಸರ್, ನಾನು ಡಾಕ್ಟರ್ ಅಲ್ಲ, ಥೆರಪಿಸ್ಟು. ಅದೇನು ತೆರಿತೀಯೋ? ಥೆರಪಿ ಅಂತ ಹೇಳಿ ನನ್ನ ಜೇಬಿಗೆ ಸ್ಟಾ ಇಟ್ಟು ದುಡ್ಡನ್ನೆಲ್ಲ ತೇಪ್ಬಿಟ್ಟೆ. ಇವನು ಇನ್ನೂ ಸರಿ ಹೋಗಿಲ್ಲ. ಸರ್, ಇವತ್ತು ಸರಿ ಹೋಗುತ್ತೆ ಸರ್. ಸರಿ ಹೋಗ್ತದೋ ಬಿಡ್ತದೋ,
ನಾನಂತೂ ಈ ಪಟ್ಟಿ ಹಾಕಂಗಿಲ್ಲ. ಒಳ್ಳೆ ನಾಯಿಗೆ ಹಾಕ್ದಂಗದೆ. ಬೆಲ್ಟ್ ಕಿತ್ತಾಗಿದ್ದ ಮಾತ್ರಕ್ಕೆ ನಾಯಿ ಮನ್ಸ ಆಗಾಕಿಲ್ಲ. ಅಲ್ಲಾಡ್ತಿರೋ ಬಾಲನ್ನ ಕತ್ತರಿಸಿ ಬಿಸಾಕ್ಬೇಕು ತಿಳ್ಕ. ಅಂದರೆ ಪಾರ್ವತಿನ ಮರ್ತು ಬಿಡ್ಬೇಕು ಅಂತೀಯಾ? ನಾನು ಚಿಕ್ಕವನಿರ್ಬೇಕಾರೆ ನನಗೆ ಹಾಕ್ಬೇಕಾಗಿರೋ ಮೊಟ್ಟೆನ ನಮ್ಮ ಅವ್ವ ಕೆಲ್ಸದವನ್ಗೆ ಹಾಕಿದ್ಲು. ನಾ ಏನು ಮಾಡಿದೆ ಹೇಳು? ಆ ತಟ್ಟೆಲಿರೋ ಮೊಟ್ಟೆನ ತಟ್ಟೆ ಸಮೇತ ಕಸ್ಕೊಂಬಂದಿದ್ದೆ. ನೀನು ಹೆಂಗಾರ ಅನ್ಕೋ, ನಾಯಿನಾರ ಅನ್ಕೋ, ನಾನು ಮಾತ್ರ ಆ ಪಾರ್ವತಿನ ಬಿಡೋಕ್ಕಿಲ್ಲ. ಪಾರ್ವತಿ ನನಗೆ ಬೇಕೇ ಬೇಕು. ಹಾಗಂತ ಪರ್ಸುಗೆ ಹೇಳಿವ್ನಿ. ಅದಕ್ಕೇನಂದ ಅವನು? ಆ ಶಿವನ ತಲೆ ಕಡ್ದಾದ್ರು ಪಾರ್ವತಿನ ನಿನಗೆ ಒಪ್ಪಿಸ್ತೀನಿ ಅಂದವನೆ. ಲೇ ಸೋಮ, ಹೆಣ್ಣು ಅಂದರೆ ಹಳ್ಳ ಇದ್ದಂಕಲ್ಲ, ನೀರು ತಾನಾಗಿ ಬಂದು ತುಂಬ್ಕೋಬೇಕು. ನೀನಾಗಿ ನೀನೇ ಹೋಗಿ ತುಂಬಿಸ್ತೀನಿ ಅಂದರೆ ಒಂದು ಸೊಂಟ ಕಳ್ಕತ್ತೀಯ, ಇಲ್ಲಾಂದರೆ ಕೂಗಿ ಕೂಗಿ ಕಂಠ ಕಳ್ಕತ್ತೀಯ. ಅಣ್ಣೋ, ಪಾರ್ವತಿ ನನಗೆ ಮನೆ ಮ್ಯಾಗಿರೋ ಸಿಂಟ್ಯಾಕ್ಸ್ ಇದ್ದಂಗೆ. ಒತ್ಕೊಂಡೋಗಿ ನಾನೇ ನೀರು ತುಂಬಿಸ್ತೀನಿ. ಮಾತು ಕೇಳೋರಿಗೆ ಕದ ಹಾಕಬೇಕು, ಕೇಳಲಿಲ್ಲ ಅಂದರೆ ಹದ ಮಾಡಬೇಕು. ಹಾಳಾಗೋಗಿ ಸಾಯ್ಲಿ ಬಿಡು. ಈಗ ನೀನು ಖುಷಿಯಾಗಿರ್ಬೇಕು ಅಂದ್ರೆ ಏನು ಮಾಡ್ಬೇಕಪ್ಪ? ಶಿವು ತಲೆ ಆಗ್ಲಿಕ್ಕಲ್ಲ. ಅಮ್ಮನ ಸೇವೆ ಮಾಡೋಕ್ಕಾಗಲಿಲ್ಲ, ತಮ್ಮನ ಸೇವೆ ಆದರೂ ಮಾಡಮ್ಮ. ಈ ಸಲ ನಾವು ಮಾಡೋ ಪ್ಲಾನು ಹೆಂಗಿರ್ತದೆ ಅಂದರೆ, ಆ ಶಿವನ ಪ್ರಾಣ ಚಿಟ್ಟಿಗೆ ಹೊಡೆಯೋಷ್ಟರಲ್ಲಿ ಕಿಟಿಕೆಯಿಂದ ಆಚೆ ಹೊಂಟೋಗ್ಬಿಡ್ಬೇಕು. ಪರ್ಸು